ಸಿದ್ದರಾಮಯ್ಯನವರು ನಿನ್ನೆ ಹಿಂದುಳಿದ ಜನಾಂಗದ ಒಂದು ಒಕ್ಕೂಟದಿಂದ ಒಂದು ಮನವಿ ತಗೊಂಡಿದ್ದನ್ನು ಮುಖ್ಯಮಂತ್ರಿಗಳ ಒಂದು ಟ್ವೀಟ್ ಏನು ಎಕ್ಸ್ದಲ್ಲಿ ಅದನ್ನು ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಇವರು ನಮಗೇನು ಹೇಳಿದರು, ನೀವು ಯಾವುದೇ ಮೀಸಲಾತಿ ಕೇಳಬೇಕಾದ್ರೆ ಹಿಂದುಳಿದ ಶಾಶ್ವತ ಆಯೋಗಕ್ಕೆ ಹೋಗುತ್ತೆ ಹೇಳಿದರು. ಆದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಅದನ್ನು ತಮ್ಮ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕದಲ್ಲಿ ಹಾಕ್ಕೊಂಡು, ಅಂದರೆ ಇವ್ರ ಉದ್ದೇಶ ಏನಿದೆ ಅಂದರೆ ಹಿಂದುಳಿದವರಿಗೆ, ಲಿಂಗಾಯತರಿಗೆ, ಒಕ್ಕಲಿಗರಿಗೆ ಜಗಳ ಹಚ್ಚಬೇಕು, ಮುಸ್ಲಿಮರಿಗೆ ಸುರಕ್ಷತೆ ಇಡಬೇಕು ಅಂದ್ಬಿಟ್ರೆ ಈ ಒಬ್ಬ ಮುಖ್ಯಮಂತ್ರಿ ಟೋಟಲಿ ಹಿಂದೂ ವಿರೋಧಿ ಅನ್ನೋಂಥದ್ದು ನಿನ್ನೆ ಅವ್ರಿಗಾಗಿ ಹೇಳ್ಕೊಂಡಿದ್ದಾರೆ. ಅವರು ಭಾಳಷ್ಟು ಭಾಷಣದಲ್ಲಿ ಹೇಳ್ತಾರೆ, ಈ ರಾಜ್ಯದ ಮೇಲೆ ಮೊದಲ ಹಕ್ಕು ಮುಸ್ಲಿಮರದು ಅಂದಮೇಲೆ ಈ ಮನುಷ್ಯನಿಂದ, ಈ ಮುಖ್ಯಮಂತ್ರಿಯಿಂದ ನಮ್ಮ ನ್ಯಾಯ ಸಿಗುವುದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ನಿಜವಾಗಿಯೂ ನಿನ್ನೆ ನಡೆದಂಥ ಲಾಠಿ ಚಾರ್ಜ್ ತನಿಖೆ ಆಗಬೇಕಾದ್ರೆ ಒಬ್ಬ ಸಿಟ್ಟಿಂಗ್ ಜಡ್ಜ್ ಮೂಲಕ ತನಿಖೆ ಮಾಡಿ ಇಡೀ ಏನಾದವ್ರಲ್ಲ ಅವ್ರ IGP ಅವರಾಗಲಿ ಮತ್ತಾವ ಪೊಲೀಸ್ ಅಧಿಕಾರಿಗಳು ಅಮಾನುಷವಾಗಿ ಇವತ್ತೇನು ನಮ್ಮ ಮುಗ್ಧ ರೈತರ ಮೇಲೆ, ಮುಗ್ಧ ಅನ್ನದಾತರ ಮೇಲೆ ಏನಿವತ್ತು ನೂರಾರು ಜನ ಗಾಯಗೊಂಡಾರೆ, ರಕ್ತ ಸಿಕ್ತ ಮಾಡಿದ್ದಾರೆ. ಇದು ತನಿಖೆ ಆಗಬೇಕು. ಮನುಷ್ಯತ್ವ ಏನಾದರೂ ಮುಖ್ಯಮಂತ್ರಿ ಬಳಿ ಇದ್ದರೆ ತನಿಖೆ ಮಾಡಬೇಕು. ಇಲ್ಲಾಂದರೆ ನಾ ಅಧಿಕಾರಿಗಳ ಮೇಲೆ ರಾಷ್ಟ್ರೀಯ ಮಾನವ ಹಕ್ಕಕ್ಕೆ ನಾವು ಕಂಪ್ಲೇಂಟ್ ಮಾಡ್ತೀವಿ. ಯಾವ ಆಧಾರದ ಮೇಲೆ ವಿದೌಟ್ ಡ್ರೆಸ್ ಒಬ್ಬ IGP IPS ಅಧಿಕಾರಿ ಈ ರೀತಿ ಆ್ಯಕ್ಟ್ ಮಾಡಿದ್ರು. ನಾವು ಕೇಂದ್ರಕ್ಕೂ ಪತ್ರ ಬರಿತೀವಿ ನಮ್ಮ ಗೃಹ ಮಂತ್ರಿಗಳಿಗೆ, ಒಟ್ಟಾರೆ ಆ ಅಧಿಕಾರಿಗಳು ಯಾರ್ಯಾರು ಅದಾರೆ ಅವ್ರು ಸಸ್ಪೆಂಡ್ ಆಗ್ಬೇಕು. ಇಲ್ಲಾಂದರೆ ಮುಂದಿನ ದಿವಸಗಳಲ್ಲಿ ಇದ್ರಕ್ಕಿಂತ ಹೆಚ್ಚು, ಮುಂದಿನ ಸಲ ಬೆಳಗಾವಿ ಅಧಿವೇಶನ ಬಂದರೆ ಇವ್ರು ಏನು ಬೇಕಾದ ಮಿಲಿಟ್ರಿ ತಂದು ನಿಂದಿರ್ಸಿದ್ರು 10 ಲಕ್ಷ ಜನ ನಾವು ಸೇರ್ತೀವಿ, ನಮ್ಮ ಶಕ್ತಿ ತೋರಿಸ್ತೀವಿ. ಯಾರು ನಾವು ದೇಶದ್ರೋಹಿಗಳಲ್ಲ, ನಾವು ರಾಜ್ಯದ ಸಾರ್ವಜನಿಕ ಸಂಪತ್ತು ಹಾಳು ಮಾಡ್ಬೇಕಂದವರಲ್ಲ. ಇವತ್ತು ನಿನ್ನೆ ಆಗಿದ್ದು ನಮ್ಮ ಭಾಳ ಮನಸ್ಸಿಗೆ ನೋವಾಗಿದೆ. ಇವತ್ತು ಸದನದಲ್ಲೂ ನಾವು ಚರ್ಚೆ ಮಾಡ್ತೀವಿ. ಅದಕ್ಕೇನು ಉತ್ತರ ಕೊಡ್ತಾರೆ ನಾವು ನೋಡ್ತೀವಿ. ನಿಮ್ಮ ಕಮ್ಯುನಿಟಿಯ ಶಾಸಕರು, ಸಚಿವರುಗಳು ಈ ವಿಚಾರದಲ್ಲಿ ಯಾಕೆ ಮಾತಾಡಿಲ್ಲ ಸರ್? ಲಾಠಿ ಚಾರ್ಜ್ ಆದರೂ ಕೂಡ ತಮ್ಮ ಸಮುದಾಯದ ಮೇಲೆ ನೋಡಿ, ಯಾರ್ಯಾರ್ದು ಏನಿದೆ ಬಣ್ಣ ಬಯಲಾಗ್ತದೆ. ಯಾರು ನಮ್ಮ ಸಮುದಾಯದ ಹೆಸರು ಹೇಳ್ಕೊಂಡು ಟಿಕೆಟ್ ತೊಗೊಂಡ್ರು, ಯಾರು ನಮ್ಮ ಸಮುದಾಯ ಹೆಸರು ಹೇಳ್ಕೊಂಡು ಮಂತ್ರಿ ಆದರು, ಯಾರು ನಮ್ಮ ಸಮುದಾಯದ ಮೀಸಲಾತಿಯನ್ನು ವಂಚಿಸಿ ಈಗ ಭಾಷಣ ಮಾಡಲಿಕ್ಕೂ ಬರೋರು ಅದಾರ. ನಮ್ಮಲ್ಲಿ ನಮ್ಮ ಸಮುದಾಯವನ್ನು ಪೂರ್ತಿ ವಂಚಿಸಿ ಇವತ್ತು ಏನೋ ನಮ್ಮ ಯಾವ ತಂದೆಯವರಿದ್ದರು, ಅವ್ರು ಹಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು ಅಂತ ಕತ್ತಿ ಹೊಡಿಲಾಕತ್ತಾರಲ್ಲ. ಇವರೆಲ್ಲ ಕಳ್ಳರು. ಒಂದೆಲ್ಲ ಮುಂದೆ ಬರ್ತಲ್ಲ ಚುನಾವಣೆ 3 ವರ್ಷ ನಂತರ, ಅವಾಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾರೆ ಜನ. ಈ ಪ್ರಜಾತಂತ್ರದಾಗ ನಾವು ಹೋರಾಟ ಮಾಡೋ ಹಕ್ಕಿದೆ, ಮಾಡಿದೀವಿ. ಈ ರೀತಿ ಮುಖ್ಯಮಂತ್ರಿಗಳು ಪೊಲೀಸರನ್ನ ದುರ್ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ಒಂದು ಅಶಾಂತಿ ವಾತಾವರಣ ನಿರ್ಮಾಣ ಆಗಿದೆ. ಇದರಿಂದ ಸ್ಪಷ್ಟ ಆಯಿತು, ಸಿದ್ದರಾಮಯ್ಯನವರು ಹಿಂದೂ ವಿರೋಧಿ ಇದ್ದಾರೆ, ಸಿದ್ದರಾಮಯ್ಯನವರು ದಲಿತ ವಿರೋಧಿ ಇದ್ದಾರೆ. ಯಾಕಂದ್ರೆ ವಾಲ್ಮೀಕಿ ಹಾಗಂತ ರೊಕ್ಕ ತಿಂದರು. SC ಜನಾಂಗದ 24,000 ಕೋಟಿ ರೂಪಾಯಿಯನ್ನು ಗ್ಯಾರಂಟಿಗೆ ವರ್ಗಾವಣೆ ಮಾಡಿ ಅಲ್ಲಿ ದಲಿತ ವಿರೋಧಿ ತಮ್ಮ ಅಟ್ಟಹಾಸವನ್ನು ತೋರಿಸಿದ್ರು. ಲಿಂಗಾಯತರು, ಒಕ್ಕಲಿಗರಿಗೆ ಸಿಗುವಂಥ ಮೀಸಲಾತಿ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ ದಿವಸಗಳಲ್ಲಿ ನೋಡೋಣ, ಮಹಾರಾಷ್ಟ್ರದಲ್ಲಿ ಹೆಂಗಾಯಿತು ಹಂಗೆ ಕರ್ನಾಟಕದಲ್ಲಿ ಹೀನಾಯವಾಗಿ ಕಾಂಗ್ರೆಸ್ ಸೋಲ್ತದಂತೂ ಇವತ್ತೇ ಭವಿಷ್ಯ ಹೇಳ್ತೀನಿ.